everyone. ಕನ್ನಡದಲ್ಲಿ ಮಾತಾಡ್ತಿದ್ರು. He was from Bangalore. ಸ್ಟಾರ್ಟ್ ಆಗಿದೆ ಅಂದರೆ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಡೇಟ್ಸ್ ಮಾರ್ಕೆಟ್ಗೆ ಹೋಗ್ತಿದ್ದೀವಿ. ಐ ಶೋ ಯು ಹೌ ಇಟ್ ಗೋಸ್, ಹೇಗಿರುತ್ತೆ ಹೇಗೆ ಅಂತ. ಅದ್ರ ಪಕ್ಕ ಮಾರ್ಕೆಟ್, ನಾರ್ಮಲ್ ಮಾರ್ಕೆಟು ಇದೆ. ಸೊ ಅಲ್ಲೂ ತರಕಾರಿ ಎಲ್ಲ ತೊಗೊಂಡು ಬರ್ತೀನಿ. ಸೊ ಹೇಗಿದೆ ಅಬುದಾಬಿಲ್ ಮಾರ್ಕೆಟು ನೋಡೋಣ ಬನ್ನಿ. ಸೊ ನಾವು ಹೋಗ್ತಿರೋ ಮಾರ್ಕೆಟ್ ಹೆಸರು ಮೀನಾ ಬಜಾರ್. ಅದರಲ್ಲಿ ಒಂದು ಪರ್ಟಿಕ್ಯುಲರ್ ಶಾಪ್ ಇದೆ, ಇಟ್ಸ್ ಕಾಲ್ಡ್ ರಾಯಲ್ ಡೇಟ್ಸ್. ಸೊ ನಾವು ಸ್ಟಾರ್ಟಿಂಗಿಂದನೂ ಅಲ್ಲೇ ಹೋಗೋದು. ರೀಸನ್ ವಾಸ್ ದಟ್ ಆ ಶಾಪ್ ಕೀಪರ್ ಕನ್ನಡದಲ್ಲಿ ಮಾತಾಡ್ತಿದ್ರು. ಹಿ ವಾಸ್ ಫ್ರಮ್ ಬ್ಯಾಂಗ್ಳೂರ್, ಸೊ ಇಟ್ ವಾಸ್ ವೆರಿ ಈಸಿ ಟು ಪರ್ಚೇಸ್. ಇವಾಗ ಶಾಪ್ ಕೀಪರ್ ಚೇಂಜ್ ಆಗಿದ್ದಾರೆ, ಸ್ಟಿಲ್ ವಿ ಗೋ ದೇರ್ ಓನ್ಲಿ. ಸೊ ಮೀನಾ ಬಜಾರಿಗೆ ಬಂದ್ವಿ. ನೋಡಿ, ಇದೆ ಮೀನಾ ಬಜಾರ್. ಈ ಲೈನಲ್ಲಿ ಲೆಫ್ಟ್ ಸೈಡಲ್ಲಿ ನಾನ್ ವೆಜ್ ಸಿಗುತ್ತೆ, ಲೈಕ್ ಮಟನ್, ಚಿಕನ್, ಬೀಫ್, ಫಿಶ್ ಎಲ್ಲ ಸಿಗುತ್ತೆ. ಸೊ ಆ ಕಡೆ ಟರ್ನ್ ಮಾಡಿ ತೊಗೊಂಡ್ರೆ ಅಲ್ಲಿ ಡೇಟ್ಸು, ಡ್ರೈ ಫ್ರೂಟ್ಸು, ಚಾಕ್ಲೇಟ್ಸು ಎಲ್ಲ ಸಿಗುತ್ತೆ. ಟೂರಿಸ್ಟ್ಗಳು ಈ ಪ್ಲೇಸಿಗೆ ಬಂದೇ ಬರ್ತಾರೆ. ಡೇಟ್ಸು, ಕ್ಯಾಮೆಲ್ ಮಿಲ್ಕ್, ಚಾಕ್ಲೇಟ್ಸು, ನಾರ್ಮಲ್ ಚಾಕ್ಲೇಟ್ಸು ಎಲ್ಲ ತೊಗೊಳಕ್ಕೆ. ಇವಾಗ ಎಲ್ಲಿ ಬಸ್ಗಳು ಕಾಣಿಸ್ತಿಲ್ಲ ಡ್ಯೂ ಟು ವಾರ್. ಇಲ್ಲ ಅಂದಿದ್ರೆ ತುಂಬ ವೈಟ್ ಬಸ್ಗಳು ಕಾಣಿಸುತ್ತೆ ಇಲ್ಲಿ. ಇದೇ ನೋಡಿ ಅಂಗಡಿ, ನಾವು ಯಾವಾಗಲೂ ಇದೇ ಅಂಗಡಿಗೆ ಹೋಗೋದು. Let's buy. ಏನು ಓಪನ್ ಮಾಡೋದೇ ಬೇಕಾ? he likes it, but these are chestnuts. No, what is this? Hazelnuts. Okay, one hazelnuts. Best. ಪಂಕಿನ್ ಸೀಡ್ಸು, ಸನ್ಫ್ಲವರ್ ಸೀಡ್ಸು, ರೇಸನ್ಸು, ಆಮೇಲೆ ಈ ಮಸಾಲ ಸ್ಪೈಸಸ್ಗಳು ತುಂಬ ಚೆನ್ನಾಗಿರುತ್ತೆ. ಸ್ಮೆಲ್ ನೋಡಿದ್ರೇ ಗೊತ್ತಾಗುತ್ತೆ ದಟ್ ಇಟ್ ಈಸ್ ಸೋ ಅಥೆಂಟಿಕ್. ಫುಲ್ ಕುನಾಫಾ ಚಾಕ್ಲೇಟ್ ಫೇಮಸ್ ಆಗಿ ಫುಲ್ ಮೆನಿ ವರ್ಷನ್ಸು, ಡಿಫ್ರೆಂಟ್ ವರ್ಷನ್ಸು. Best olive oil, and this is the best honey and the best saffron. ನಾನು ಇದನ್ನು ಎಷ್ಟು ಇಂಡಿಯನ್ಸ್ ಇಟ್ಕೊಂಡು ಹೋಗ್ತೀನಿ ಅಂದರೆ ಎಲ್ಲರೂ ಕೇಳ್ತಾರೆ ಬೇಕು ಬೇಕು ಅಂತ. ಇಲ್ಲಿ ನೋಡಿ, ಐಫೋನ್ ಅಲ್ಲ, ಕುನಾಫಾ ಚಾಕ್ಲೇಟು ಐಫೋನ್ ಥರ 2 ಕಲರಲ್ಲೂ ಬಿಟ್ಬಿಟ್ಟಿದ್ದಾರೆ. ಆ್ಯಂಡ್ ಇದು ಫಿಕ್ಸ್ ಚಾಕ್ಲೇಟ್ ಅಲ್ಲ, ಇದು ಒರಿಜಿನಲ್ ಅಲ್ಲ. ಒರಿಜಿನಲ್ ಇಲ್ಲಿ ಸಿಗಲ್ಲ, ಓನ್ಲಿ ಯಾವುದ್ರಲ್ಲಿ ಮಾತ್ರ ಸಿಗುತ್ತೆ ಔಟ್ಲೆಟಲ್ಲಿ.
ದಿ ಬೆಸ್ಟ್ ಆಲಿವ್ಸು. ಬೇರೆ ಸ್ಟೋರಲ್ಲಿ ತೊಗೊಳೋದ್ಕಿಂತ ಇಲ್ಲಿ ತೊಗೊಳ್ಳೋ ಆಲಿವ್ಸ್ ಕ್ವಾಲಿಟಿಗೆ ತುಂಬ ಡಿಫ್ರೆನ್ಸ್ ಇರುತ್ತೆ. ಇಲ್ಲಿಗೆ ಬಂದಾಗ ಕೇರ್ಫುಲ್ಲಾಗಿ ಚೆಕ್ ಮಾಡಿ ತೊಗೊಳ್ಳಿ. ಇಲ್ಲಿ ವರ್ಸ್ಟು ಇಟ್ಟಿರ್ತಾರೆ, ಬೆಸ್ಟು ಇಟ್ಟಿರ್ತಾರೆ. ಸೊ ಡೇಟ್ಸು ಡ್ರೈ ಫ್ರೂಟ್ ಶಾಪಿಂಗ್ ಆಯಿತು. ನೆಕ್ಸ್ಟು ವೆಜಿಟೇಬಲ್ ಆ್ಯಂಡ್ ಫ್ರೂಟ್ಸ್ ಮಾರ್ಕೆಟ್ಗೆ. ಇಲ್ಲಿಂದ ಒಂದು 100 ಮೀಟರ್ಸ್ ಅಷ್ಟೇ. ಮೀನಾ ಬಜಾರಿಂದ ಎಕ್ಸಿಟ್ ತೊಗೊಬೇಕಾದ್ರೆ ರೈಟ್ ಸೈಡಲ್ಲಿ ಕಾಣಿಸುತ್ತೆ ಇದೆ. ಎಂಥ ಸಮ್ಮರ್ ಸ್ಟಾರ್ಟ್ ಆಗಿದೆ ಅಂದರೆ ಬೆಂದು ಹೋಗ್ತದೆ. ನೆಕ್ಸ್ಟ್ ಮಂತ್ ಅಂತೂ ಕಾಲೇ ಇಡೋಕ್ಕಾಗಲ್ಲ ಆಚೆ. ಹಾಂ, ಈ ಮಾರ್ಕೆಟ್ಗೆ ಯಾವಾಗಲೂ ಬರಲ್ಲ. ಜಸ್ಟ್ ಯಾವಾಗ ಡೇಟ್ಸ್ ತೊಗೊಳಕ್ಕೆ ಬರ್ತೀವೋ ಮೀನಾ ಬಜಾರ್ಗೆ ಆವಾಗಲೇ ಇಲ್ಲಿಗೂ ಒಂದು ವಿಸಿಟ್ ಕೊಡ್ತೀನಿ ಅಷ್ಟೆ. ಈ ಮಾರ್ಕೆಟಲ್ಲಿ ಎಲ್ಲ ಥರದ ಫ್ರೂಟ್ಸು ವೆಜಿಟೇಬಲ್ಸು ಸಿಗುತ್ತೆ. ಒಂದು ಗೊತ್ತೇ ಆಗಲ್ಲ ಯಾವ ಫ್ರೂಟ್ಸ್ ಅಂತ. ಪ್ರತಿ ಸತಿ ಬಂದಾಗಲೂ ಡಿಫ್ರೆಂಟ್ ಫುಡ್ ಕಾಣಿಸುತ್ತೆ. ಅವ್ರು ಹೇಳ್ತಾರೆ ಇಲ್ಲ ಇರಾನಿಂದ ಬಂತು, ಈಜಿಪ್ಟಿಂದ ಬಂದಿದೆ, ಇವ್ರು ತಿಂತಾರೆ, ಹಂಗೆ ತಿನ್ನಬೇಕು ಅಂತ. ಇಲ್ಲಿ ಮ್ಯಾಕ್ಸಿಮಮ್ ಇಂಡಿಯನ್ಸ್ ಇರೋದೇ ಕೇರಳೈಟ್ಸು. ಸೊ ಇಲ್ಲಿ ಮಾಡೋ ವರ್ಕರ್ಸನ್ನು ಜಾಸ್ತಿ ಮಲಯಾಳಮಲ್ಲೇ ಮಾತಾಡ್ತಾರೆ. ಅವರಿಗೂ ಅರಬಿಕ್ಕೂ ಚೆನ್ನಾಗಿ ಬರುತ್ತೆ. ಸೊ ನನಗೆ ಇರೋ ಕರ್ಲಿ ಏರ್ಸ್ಗೆ ಎಲ್ಲರೂ ನನಗೆ ಕೇರಳೈಟ್ ಅನ್ಕೋತಾರೆ. ಮಾತಾಡೋಕ್ಕೆ ಬರ್ತಾರೆ, ಅವ್ರು ಹೇಳೋದು ಅರ್ಥ ಆಗಲ್ಲ ನನಗೆ. ಆ್ಯಂಡ್ ಐ ಹ್ಯಾವ್ ಟು ಎಕ್ಸ್ಪ್ಲೇನ್ ಲೇಟರ್, ಇಲ್ಲ ನಾನು ಬೆಂಗಳೂರಿಂದ ಕನ್ನಡದವಳು ಅಂತ. ಇದು ಯಾವುದೋ ಹೊಸ ಫಸ್ಟ್ ಟೈಮ್ ನೋಡ್ತಿರೋದು. ಇಟ್ ಲುಕ್ಸ್ ಲೈಕ್ ಎಡಮಾಮೆ. ಈ ಫಿಗ್ ಫ್ರೂಟ್ ಅಂತೂ ನೋಡೋಕೆ ಏನು ಚೆನ್ನಾಗಿದೆ. ನಂಗೆ ಸೊಪ್ಪು ಅಂದರೆ ತುಂಬ ಇಷ್ಟ. ವಾರಕ್ಕೆ 1-2-3 ಸತಿ ಮಾಡ್ತಾನೇ ಇರ್ತೀನಿ. ಇಲ್ಲಂತೂ ಸೂಪರ್ ಫ್ರೆಶ್ ಸೊಪ್ಪುಗಳು. ಆ್ಯಂಡ್ ಈವನ್ ದ ಕ್ವಾಂಟಿಟಿ ಈಸ್ ಗುಡ್, ಕ್ವಾಲಿಟಿ ಈಸ್ ಆಲ್ಸೋ ವೆರಿ ಗುಡ್. ಈ ಫ್ರೂಟು ಸಿಗ್ತಿದೆ ಅಂದರೆ ನನಗೆ ಶಾಕು. ಇಷ್ಟು ವರ್ಷ ಆಗಿತ್ತು ನಾನು ತಿಂದು. ನಮ್ಮ ಹಾಸನ ಊರಲ್ಲಿ ತಿಂದಿದ್ದು ನೆನಪು. ಇದು ಮಲ್ಬರಿ. ಇದು ನೋಡಿದ್ದೆ ಮುಂಚೆ. ಶಾಪಿಂಗ್ ಎಲ್ಲ ಮುಗಿತು. ಲೆಟ್ಸ್ ಗೋ ಹೋಮ್. ದಿಸ್ ಇಸ್ ಸಚ್ ಅ ಚೈಲ್ಡ್ಹುಡ್ ಮೆಮೊರಿ. ತಿಂದಿದ್ದೀರಾ ನೀವು? ಯಾವಾಗ? ನಾನು ತಿಂದಿರೋಷ್ಟು ಗೋಕುಲ್ ತಿಂದಿಲ್ಲ. ಹೌದು, ಇಡಿಯಟ್. So yum. Very nice. I'll say Gokul is very shy to come, so yeah. Hello. Bye.